ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ, ಸಹೋದರಿಯೇ, ದೇವರ ಮಗನೇ, ದೇವರ ಮಗಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರ ಆತ್ಮರವರ ಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ದೇವರ ಪ್ರೀತಿಯನ್ನು ನಾವು ಸವಿಯುತ್ತಾ ಇದ್ದೇವೆ. ನಾವು ದೇವರ ನಾಮಗೀತ ಅಂದರೆ ದೇವರ ಹೆಸರುಗಳನ್ನು ಈ 6 ದಿನಗಳು ನಾವು ಚಿಂತಿಸಿದೆವು. ಇನ್ನು ಸಹ ಮುಂದೆ ನಾವು ಚಿಂತಿಸಲಿದ್ದೇವೆ. ಅದಕ್ಕೆ ಮಧ್ಯವಾಗಿ ಈ ದಿನ ಒಂದು ವ್ಯತ್ಯಾಸದ ಒಂದು ಸಂದೇಶವನ್ನು ನಾನು ಕೊಡಲು ಇಚ್ಛಿಸುತ್ತೇನೆ. ಯಾಕೆಂದರೆ ಪ್ರತಿದಿನವೂ ಅದೇ ಒಂದು ಕಂಟಿನ್ಯೂಷನಲ್ಲಿ ಬರುವಾಗ ಕೆಲವರಿಗೆ ಬೇಸರವಾಗಬಹುದು, ಅಥವಾ ಮನಸ್ಸಿನಲ್ಲಿ ಸಮಥಿಂಗ್ ಏನಾದರೂ ಆಗಬಹುದು. ಅದರಿಂದ ಇಂದು ಕೊಡತಕ್ಕಂತಹ ಸಂದೇಶವನ್ನು ವ್ಯತ್ಯಸ್ತವಾದಂತಹ ಸಂದೇಶವಾಗಿ ನಿಮ್ಮ ಮುಂದೆ ಇಡಲು ಪವಿತ್ರಾತ್ಮರ ಚಿತ್ತವಾಗಿದೆ. ಪ್ರಿಯರೇ, ನಾವು ನಮ್ಮ ಜೀವಿತದಲ್ಲಿ ಅನೇಕ ಅನುಭವಗಳನ್ನು ನಾವು ಪಡೆದುಕೊಳ್ಳುತ್ತೇವೆ. ದೈವ ಅನುಭವವನ್ನು ಪಡೆದುಕೊಳ್ಳುತ್ತೇವೆ, ಹೌದಲ್ಲ? ದೇವರ ಅನುಭವ ನಮಗೆ ಹೆಚ್ಚು ಬೇಕು. ದೇವರಲ್ಲಿ ಹೆಚ್ಚೆಚ್ಚಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರ ಕೃಪೆಯನ್ನು ಪಡೆದುಕೊಳ್ಳುವುದಕ್ಕಾಗಿ, ದೇವರ ಪ್ರೀತಿಯನ್ನು ಅನುಭವಿಸುವುದಕ್ಕಾಗಿ, ದೇವರ ಚಿತ್ತದಂತೆ ನಡೆಯುವುದಕ್ಕಾಗಿ. ಸೊ ನಾವೇನಾದರೂ ಒಂದು ಸಾಧನೆ ಮಾಡಬೇಕೆಂಬ ಆಶೆಯಿಂದ ನಾವು ಪ್ರಾರ್ಥಿಸುವಂತಹ ವಿಧಾನದಲ್ಲಿ ನಾವು ತೊಡಗಿಕೊಳ್ಳುತ್ತೇವೆ. ದೇವರಲ್ಲಿ ಹಾರೈಕೆಗಳನ್ನು ಸಹ ಮಾಡುತ್ತೇವೆ. ದೇವರೇ, ನಾನು ನಿಮಗೆ ಇಂಥ ಒಂದು ಹಾರೈಕೆಯನ್ನು ಮಾಡುತ್ತೇವೆ ಎಂದು ಸಹ ನಾವು ಹೇಳುತ್ತೇವೆ. ನೆನ್ನೆಯ ದಿನದಲ್ಲಿ ಸ್ವಲ್ಪ ಹಾರೈಕೆಯ ಬಗ್ಗೆ ಸಹ ನಾವು ಚಿಂತಿಸಿದೆವು. ಪ್ರಿಯರೇ, ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ನಮ್ಮನ್ನು ಎಷ್ಟಾಗಿ ಪ್ರೀತಿಸುತ್ತಾರೆ ಅಂದರೆ, ನಮಗೆ ಏನು ಅವಶ್ಯಕತೆಯೋ ಅದನ್ನು ಸಂಪೂರ್ಣವಾಗಿ ನಮಗೆ ಕೊಡುತ್ತಾರೆ. ಕೆಲವು ಸಾರಿ ದೇವರು ನಮ್ಮೊಂದಿಗೆ ಮಾತನಾಡುತ್ತಾರೆ. ಆ ಮಾತನಾಡುವ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿದರೆ ಮಾತ್ರವೇ ನಮಗೆ ಅದು ಅರ್ಥೈಸಲಿಕ್ಕೆ ಸಾಧ್ಯ. ಅದು ಹೇಗಿರುತ್ತದೆ ಅಂದರೆ, ನಮ್ಮ ಅಂತರಾಳದಲ್ಲಿ ದೇವರ ಮಾತನ್ನು ನಾವು ಕೇಳುತ್ತೇವೆ. ಅಂತರಾಳದಲ್ಲಿ ನಮ್ಮೊಂದಿಗೆ ಮಾತನಾಡುವುದನ್ನು ನಾವು ಕೇಳುತ್ತೇವೆ. ಕೆಲವು ಸಾರಿ ನಾವು ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರದು ಎಂಬುದನ್ನು ಸಹ ದೇವರು ನಮಗೆ ತಿಳಿಸಿಕೊಡುತ್ತಾರೆ. ಕೆಲವು ಸರಿ ನಾವೇನು ಮಾಡ್ತೇವೆ, ದೇವರು ನಮಗೆ ತಿಳಿಸಿದ್ದನ್ನು ನಾವು ಮಾಡುವುದಿಲ್ಲ, ಬಿಟ್ಟು ಬಿಡ್ತೇವೆ. ದೇವರು ನಮಗೆ ಮಾಡಬೇಕು ಅನ್ನುವಂಥ ವಿಷಯವನ್ನು ನಾವು ಬಿಟ್ಟು ಬಿಡ್ತೇವೆ ಅಥವಾ ಮರೆತು ಹೋಗ್ತೇವೆ. ಈ ಮರೆತು ಹೋಗುವಾಗ ಅಥವಾ ನಾವು ದೇವರು ಮಾಡಬಾರದು ಎಂದೇಳಿದಂತಹ ಕಾರ್ಯಗಳನ್ನು ಮಾಡುವಾಗ ತುಂಬ ಸಮಸ್ಯೆಗಳಿಗೆ ನಾವು ಒಳಗಾಗ್ತೇವೆ. ಪ್ರಿಯರೇ, ದೇವರು ಹೇಳುತ್ತಾರೆ, ನಿಜ, ಕಿವಿಯಿಂದನೂ ಕೇಳಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ಬೋದು, ಅಥವಾ ಆತ್ಮದಿಂದಲೂ ಕೇಳಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ಬೋದು. ದೇವರು ಮಾತನಾಡುವಂತ ಮಾತ್ರ ನಮ್ಮನ್ನು ದೇವರ ವಾಕ್ಯದೊಂದಿಗೆ ನಮ್ಮಲ್ಲಿ ದೇವರು ಮಾತನಾಡುತ್ತಾರೆ. ವಾಕ್ಯದೊಂದಿಗೆ ದೇವರು ನಮ್ಮಲ್ಲಿ ಮಾತನಾಡುತ್ತಾರೆ. ಹಾಗೂ ನಾವು ಮಾಡುವಂತ ಕೆಲಸಗಳು ಒಳಿತು ಕೆಳಿತು ಎರಡೂ, ಒಳಿತು ಕೆಡುಕು ಎರಡನ್ನ ಮಾಡಬೇಕಾದ್ರೆ, ಒಳಿತನ್ನ ಮಾಡಬೇಕಾದ್ರೆ ನಾವು ಸಂಪೂರ್ಣವಾಗಿ ಸಂತೋಷಿಸ್ತೇವೆ. ಕೆಡುಕನ್ನ ಮಾಡುವಾಗ ದುಃಖಿಸ್ತೇವೆ. ನಮ್ಮ ಮನಸ್ಸಾಕ್ಷಿ ಚುಚ್ಚಲಿಕ್ಕೆ ಪ್ರಾರಂಭವಾಗ್ತದೆ. ಅಯ್ಯಯ್ಯೋ, ನಾನು ಈ ಕೆಲಸವನ್ನು ಮಾಡಿಬಿಟ್ನಲ್ಲ, ಅಯ್ಯೋ ನಾನು ಈ ಒಂದು ಕೆಲಸ ನಾನು ಮಾಡಬಾರ್ದಾಗಿತ್ತು ಎಂಬುದಾಗಿ ಪಶ್ಚಾತ್ತಾಪಕ್ಕೆ ಹೋಗ್ತೇವೆ. ಮಾತ್ರವಲ್ಲ, ನಾವು ಒಂದು ಕೆಲಸವನ್ನು ಮಾಡುವಾಗ ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ಕಾಡ್ತದೆ, ಚುಚ್ಚುತ್ತದೆ. ಅಯ್ಯೋ, ಇದನ್ನು ನಾನು ಮಾಡಬಾರ್ದು, ಅಯ್ಯೋ ಇದು ನನಗೆ ಮಾಡಿದ್ರೆ ತಪ್ಪು ಎಂಬುದಾಗಿ ಮನಸ್ಸಾಕ್ಷಿ ನಮ್ಮೊಂದಿಗೆ ಮಾತನಾಡ್ತದೆ. ಮಾತನಾಡಿ ನಮ್ಮ ಮನಸ್ಸಾಕ್ಷಿ ಮಾತನಾಡುವಂಥ ಸ್ವರವನ್ನು ಕೇಳಬೇಕು ಅಂದರೆ ಎಲ್ಲರೂ ಕೇಳಲಿಕ್ಕೆ ಆಗುವುದಿಲ್ಲ. ಅದರಲ್ಲಿ ದೇವರಿಗೆ ಹತ್ತಿರವಾಗಿರುವಂತಹ ವ್ಯಕ್ತಿ ಆ ದೇವರ ಶಬ್ದವನ್ನು ಆಲಿಸಲಿಕ್ಕೆ ಸಾಧ್ಯ.
ಅವನಿಗೆ ಒಳಿತು ಕೆಡುಕು ಎರಡೂ ಸಹ ಅರ್ತಿರುತ್ತದೆ. ದೇವರನ್ನು ಅರಿಯದವನಿಗೆ, ದೇವರ ವಾಕ್ಯವನ್ನು ತಿಳಿಯದವನಿಗೆ ಒಳಿತು ಕೆಡುಕೆಂಬುದಿರುವುದಿಲ್ಲ. ಅವನು ಮಾಡಬೇಕು, ಅದನ್ನು ಮಾಡುತ್ತಾನೆ ಅಷ್ಟೇ. ನೋಡಿ, ಒಬ್ಬ ಕೊಲೆಗಡಕನು ಕೊಲೆ ಮಾಡಬೇಕು ಅಂತ ಎಣಿಸ್ತಾನೆ, ಕೊಲೆ ಮಾಡಿಬಿಡ್ತಾನೆ. ಒಬ್ಬ ಮೋಸ ಮಾಡುವನು ಮೋಸ ಮಾಡಬೇಕು ಅಂತ ಎಣಿಸ್ತಾನೆ, ಮೋಸ ಮಾಡಿಬಿಡ್ತಾನೆ. ಒಬ್ಬ ಕಳ್ಳತನ ಮಾಡಬೇಕು ಅಂತ ಎಣಿಸ್ತಾನೆ, ಕಳ್ಳತನ ಮಾಡಿಬಿಡ್ತಾನೆ. ಆ ಕಳ್ಳತನ ಮಾಡುವಾಗ ನಾವು ಹೇಳ್ತಾನೆ, ದೇವರೇ ನನ್ನನ್ನು ಕಾಪಾಡಪ್ಪ, ಭಗವಂತ ನನ್ನನ್ನು ಕಾಪಾಡಪ್ಪ ಅಂತ ಹೇಳ್ತಾನೆ. ಹಾಗೆ ಕಳ್ಳತನ ಮಾಡಿ ಆದಮೇಲೆ ಸಿಕ್ಕಿಕೊಳ್ಳದೆ ಇರುವುದಕ್ಕಾಗಿ ಅವನು ಪ್ರಾರ್ಥಿಸುತ್ತಾನೆ. ಹಾಗೆ ನಾವು ಸಹ ತಪ್ಪು ಮಾಡಿ ಆದ ಬಳಿಕ, ದುಡುಕಿಯಾದ ಬಳಿಕ, ಅಯ್ಯೋ ಯಾವ ಸಂಬಂಧ ದುರ್ಘಟನೆ ನಡೆಯಬಾರದು ಎಂಬುದಾಗಿ ಅಲ್ಲಿ ನಾವು ಸಹ ಪಶ್ಚಾತ್ತಾಪ ಪಡುತ್ತೇವೆ. ಪ್ರೀಸರು ಹೀಗೆ ನಮಗೆ ಒಳಿತು ಕೆಡುಕು ಎರಡೂ ಗೊತ್ತುಂಟು. ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ಮೊದಲು ಮಾತನಾಡುವುದು ನಮ್ಮ ಮನಸ್ಸಾಕ್ಷಿ, ದೇವರ ಆತ್ಮ. ಒಂದು ಸುಳ್ಳನ್ನು ಹೇಳುತ್ತೇವೆ ಅನ್ನೋದಾದ್ರೆ ಮೊದಲು ಹೇಳುತ್ತದೆ ಸುಳ್ಳು, ಇಲ್ಲ ತಪ್ಪು, ನಾನು ಹೇಳಬಾರದು ಎಂಬುದಾಗಿ ಮೊದಲು ನಮ್ಮ ಮನಸ್ಸಾಕ್ಷಿ ನಮ್ಮೊಂದಿಗೆ ಮಾತನಾಡುತ್ತದೆ. ತದಬಳಿಕ ಕೆಟ್ಟದಕ್ಕೆ ನಾವು ಪ್ರೇರಣೆಯಾಗಿಬಿಡುತ್ತೇವೆ. ಈ ದಿನದಲ್ಲಿ ನಾವು ಧ್ಯಾನಿಸ್ತೇವೆ, ದಾವೀದನನ್ನು ಕುರಿತು ನಾವು ಧ್ಯಾನಿಸ್ತೇವೆ. ದಾವೀದನ ಒಳ್ಳೆಯ ಮನಸ್ಸನ್ನು ನಾವು ಕುರಿತು ಧ್ಯಾನಿಸ್ತೇವೆ. ದೇವರು ದಾವೀದನನ್ನು ಆರಿಸಿಕೊಂಡರು. ದೇವರಿಗೆ ತುಂಬಾ ಪ್ರೀತಿ ಪಾತ್ರನಾದಂತಹ ವ್ಯಕ್ತಿ ದಾವೀದ. ನಮಗೆ ಗೊತ್ತು, ದಾವೀದನನ್ನು ಕುರಿತು ಚೆನ್ನಾಗಿ ಗೊತ್ತುಂಟು. ಮತ್ತೆ ದಾವೀದನ ಬಗ್ಗೆ ನಾವು ಇನ್ನೂ ಸ್ವಲ್ಪ ಕಾಲಗಳು ನಾವು ದಾವೀದನನ್ನು ನಾವು ಚಿಂತಿಸೋಣ. ದಾವೀದನ ಬಗ್ಗೆ ನಮಗೆ ಅನೇಕ ವಿಷಯಗಳನ್ನ ನಾವು ನೋಡುತ್ತೇವೆ. ದಾವೀದ ಬಂದದ್ದು, ದಾವೀದ ಹುಟ್ಟಿದ್ದು, ದಾವೀದ ಜೀವನ ಮಾಡಿದ್ದು, ಅವನ ಆಯ್ಕೆಯಾಗಿದ್ದು, ಗೋಲಿಯಾತನನ್ನು ಹೊಡೆದದ್ದು, ಹೀಗೆ ಎಲ್ಲವನ್ನು ನಾವು ನೋಡುತ್ತೇವೆ. ಅವನ ಒಳ್ಳೆಯ ಕಾರ್ಯಗಳನ್ನು ನೋಡುತ್ತೇವೆ, ಮತ್ತೆ ಅವನ ಕೆಟ್ಟ ಕಾರ್ಯಗಳನ್ನು ಸಹ ನಾವು ನೋಡುತ್ತೇವೆ. ದೇವರನ್ನ ಅರಿತಂತಹ ದಾವೀದ ಕೆಟ್ಟದನ್ನು ಸಹ ಮಾಡಿಕೊಡ್ತಾರೆ. ಕೆಟ್ಟದನ್ನ ಮಾಡಿ ಪಾಪ ಮಾಡಿಬಿಡ್ತಾರೆ. ಪಾಪ ಮಾಡಿ ಕೊನೆಗೆ ಪಶ್ಚಾತ್ತಾಪ ಪಡ್ತಾನೆ. ತನ್ನಲ್ಲಿರುವಂತಹ ದೇವರ ಆತ್ಮವನ್ನು ಕಳೆದುಕೊಂಡ ಕಾರಣ ಅವನು ವ್ಯಥೆಗೆ ಒಳಗಾಗ್ತಾನೆ. ಹೀಗೆ ದಾವೀದನ ಜೀವಿತದಲ್ಲಿ ನಾವು ಕೆಡುಕನ್ನು ಒಳಿತನ್ನು ನೋಡುತ್ತೇವೆ. ಹೀಗಿರುವಾಗ ಕೊನೆಯ ಪಕ್ಷದಲ್ಲಿ ಕೊನೆಯ ಸಾರಿ ನಾವು ನೋಡುತ್ತೇವೆ ದಾವೀದನ ತಪ್ಪನ್ನ. ದಾವೀದನಿಗೆ ದೇವರು ಮಾಡಬಾರದು ಎಂದು ಹೇಳಿದಂತಹ ಕಾರ್ಯವನ್ನು ಅವನು ಮತ್ತೆ ದುಡುಕಿ ಮಾಡಿಬಿಡ್ತಾನೆ. ದೇವರು ಹೇಳ್ತಾರೆ ದಾವೀದನಿಗೆ, ನೀನು ಮಾಡಬಾರದು, ಈ ಕಾರ್ಯವನ್ನು ನೀನು ಮಾಡಬಾರದು, ನೀನು ಮಾಡಿದ್ದೇ ಆದರೆ ಅದು ಆಶೀರ್ವಾದವಿರುವುದಿಲ್ಲ ಎಂಬುದಾಗಿ ದೇವರು ಹೇಳಿರ್ತಾರೆ. ಜನಗಣತಿಯಲ್ಲಿ ಇಸ್ರಾಯೇಲರನ್ನು ನೀನು ಎಣಿಕೆ ಮಾಡಬೇಕು ಎಂಬುದಾಗಿ ಹೇಳುವಾಗ ಯೆಹೂದ್ಯರನ್ನು ಸಹ ಜೊತೆಯಲ್ಲಿ ಸೇರಿಸಿ ಎಣಿಕೆ ಮಾಡಿಬಿಡ್ತಾರೆ. ನಾವು 2 ಸಾಮುವೇಲನ ಗ್ರಂಥವನ್ನು ನಾವು ಧ್ಯಾನಿಸುವುದಾದರೆ, 2 ಸಾಮುವೇಲನ ಗ್ರಂಥ 24ನೇ ಅಧ್ಯಾಯವನ್ನ ನಾವು ಧ್ಯಾನಿಸುತ್ತೇವೆ ಎಂಬುದಾದರೆ, ಆ 24ನೇ ಅಧ್ಯಾಯದಲ್ಲಿ ನಾವು ಸಂಕ್ಷಿಪ್ತವಾಗಿ 10ನೇ ವಚನವನ್ನು ನಾವು ಧ್ಯಾನಿಸಿ ಹೋಗುತ್ತೇವೆ ಎಂಬುದಾದರೆ ಅಲ್ಲಿ ನಾವು ನೋಡಬಹುದು. ಮೊದಲನೇದಾಗಿ ಅಲ್ಲಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ, 2 ಸಾಮುವೇಲ 24ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ, ಜನರ ಎಣಿಕೆ ಮಾಡಿಸಿದ ನಂತರ ದಾವೀದನನ್ನು ಮನಸ್ಸಾಕ್ಷಿ ಕಾಡತೊಡಗಿತು. ನೋಡಿ, ಜನಗಣತಿ ಆಯಿತು. ಜನಗಣತಿ ಆಗಬೇಕಾದ್ರೆ ಅಲ್ಲಿ ಯುದ್ಧಕ್ಕೆ ಹೋಗಬೇಕಾದ ಸೈನಿಕರ ಸಂಖ್ಯೆ, ಇಸ್ರಾಯೇಲರ ಸೈನಿಕರ ಸಂಖ್ಯೆ 8 ಲಕ್ಷವಿತ್ತು. 8 ಲಕ್ಷವಿತ್ತು. ಯೆಹೂದ್ಯರ ಸಂಖ್ಯೆ 5 ಲಕ್ಷವಿತ್ತು. 13 ಲಕ್ಷ ಜನರನ್ನು ಎಣಿಕೆ ಮಾಡಿದ್ದ. ಈ ಯೆಹೂದ್ಯರನ್ನು ಸೇರಿಸಿ ಎಣಿಕೆ ಮಾಡಿದ ನಿಮಿತ್ತವಾಗಿ ಅವನು ಮಾಡಬಾರದಂತ ತಪ್ಪನ್ನು ಮಾಡಿದ ತಕ್ಷಣ ಅದು ದೊಡ್ಡ ತಪ್ಪಿಲ್ಲ, ಎಣಿಕೆ ಮಾಡಿದ ತಪ್ಪಿಲ್ಲ. ಆದರೆ ದೇವರ ದೃಷ್ಟಿಯಲ್ಲಿ ಮಾಡಬೇಡ ಎಂದು ಹೇಳಿದನ್ನ ಮಾಡಿದ ತಪ್ಪು. ಅವನ ಮನಸ್ಸಾಕ್ಷಿ ಅವನನ್ನ ಕಾಡತೊಡಗಿತು. ನೋಡಿ, ನಾವೇನಾದರೂ ಒಂದು ತಪ್ಪು ಮಾಡಿಬಿಟ್ರೆ ಅದು ನಮ್ಮನ್ನು ನಿದ್ರೆ ಮಾಡಲಿಕ್ಕೆ ಬಿಡುವುದಿಲ್ಲ, ಮಲಗಲಿಕ್ಕೆ ಬಿಡುವುದಿಲ್ಲ. ಯೋಚನೆ ಮಾಡಲಿಕ್ಕೆ ಯೋಚನೆ ತಂದು ಕೊಡ್ತಾ ಇರ್ತದೆ. ಯೋಚನೆ ತಂದು ಕೊಡ್ತಾ ಇರ್ತದೆ. ಸಮಾಧಾನ ಇರುವುದಿಲ್ಲ, ಊಟ ಮಾಡಲಿಕ್ಕೆ ಆಗುವುದಿಲ್ಲ, ನಿದ್ರೆ ಮಾಡಲಿಕ್ಕೆ ಆಗುವುದಿಲ್ಲ, ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಅಯ್ಯೋ, ನಾನೀಗೆ ಮಾಡಿ ಒಂದಲ್ಲ. ಮನೆಯಲ್ಲಿ ಹೆಂಡತಿನ ಏನಾದರೂ ಹೊಡೆದು ಬಿಟ್ರೆ, ಅಥವಾ ಮಕ್ಕಳನ್ನ ಹೊಡೆದು ಬಿಟ್ರೆ, ಅಥವಾ ಗಂಡನನ್ನ ಗೌರವಿಸದೆ ತಿರಸ್ಕರಿಸಿಬಿಟ್ರೆ, ಅಥವಾ ಎತ್ತ ತಂದೆ ತಾಯಿಗೆ ವಿರುದ್ಧವಾಗಿ ಏನಾದರೂ ಮಾಡಿಬಿಟ್ರೆ, ಅಥವಾ ದೇವರಿಗೆ ವಿರುದ್ಧವಾದಂತಹ ಯಾವುದಾದ್ರೂ ಒಂದು ಪಾಪವನ್ನ ಮಾಡಿಬಿಟ್ರೆ ಏನಾಗ್ತದೆ? ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ಕಾಡ್ತಾ ಇರ್ತದೆ. ನಾನು ತಪ್ಪು ಮಾಡಿಬಿಟ್ನಲ್ಲ ಎಂಬುದಾಗಿ ಮನಸ್ಸಾಕ್ಷಿ ಕಾಡ್ತಾ ಇರ್ತದೆ. ಪ್ರಿಯರೇ, ಮನಸ್ಸಾಕ್ಷಿ ಕಾಡುವಾಗ ನಮಗೆ ನಿದ್ರಿಸಲಾಗುವುದಿಲ್ಲ. ಕೆಲವು ಸಾರಿ ಪ್ರಾರ್ಥನೆ ಮಾಡಲಿಕ್ಕೂ ಆಗುವುದಿಲ್ಲ.
ಆದರೂ ಹೃದಯದಲ್ಲಿ ಪಶ್ಚಾತ್ತಾಪ ಎಂಬುದು ಮೆಲುಕಾಗ್ತಾ ಇರ್ತದೆ. ಪಶ್ಚಾತ್ತಾಪ ಎಂಬುದು ಮೆಲುಕಾಗ್ತಾ ಇರ್ತದೆ. ಬಿಡುದಿನ ಮನಸ್ಸಾಕ್ಷಿ. ನೋಡಿ, ನಾವು ಯಾರ ಕಣ್ಣಿಗೆ ತಪ್ಪಿಸಿಕೊಳ್ಬಹುದು? ಜನರ ಕಣ್ಣಿಗೆ ತಪ್ಪಿಸಿಕೊಳ್ಬಹುದು, ಅಥವಾ ಅಧಿಕಾರಿಗಳ ಕಣ್ಣಿಗೆ ತಪ್ಪಿಸಿಕೊಳ್ಬಹುದು, ಕುಟುಂಬದವರ ಕಣ್ಣಿಗೆ ತಪ್ಪಿಸಿಕೊಳ್ಬಹುದು. ದೇವರ ಕಣ್ಣಿಗೆ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಎರಡನೇದು, ಮನಸ್ಸಾಕ್ಷಿಯ ಕಣ್ಣಿಗೆ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ನಾನು ಮಾಡುವುದೆಲ್ಲವನ್ನು ಪರಿಶೀಲಿಸುತ್ತದೆ, ನಾನು ಮಾಡಿದೆಲ್ಲವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತದೆ. ನಾನು ಮಾಡಿದ್ದನ್ನು ನನ್ನ ಮುಂದೆ ಪದೇ ಪದೇ ಒಂದು ಫೋಟೋದ ಕ್ಯಾಮ್ರಾದಲ್ಲಿ, ವಿಡಿಯೋದಲ್ಲಿ ಒಂದು ಫೋಟೋವನ್ನ, ವಿಡಿಯೋನ ತೋರಿಸಿದಂತೆ ಅದು ನಮ್ಮ ಮನಸ್ಸಿನ ಮುಂದೆ ತರುತ್ತಲೇ ಇರ್ತದೆ. ಅದು ಯಾರಿಗೆ? ದೈವ ಪುರುಷನಿಗೆ, ದೇವರನ್ನ ಹೆಚ್ಚಾಗಿ ಪ್ರೀತಿಸುವವನಿಗೆ, ದೇವರನ್ನ ವಿಶ್ವಾಸಿಸುವವನಿಗೆ, ದೇವರ ವಾಕ್ಯದ ಮೇರೆಗೆ ನಡೆಯುವವನಿಗೆ ತಾನು ಮಾಡಿದ ತಪ್ಪು ತನ್ನ ಕಣ್ಣು ಮುಂದೆ ಪ್ರತ್ಯಕ್ಷವಾಗುತ್ತಲೇ ಇರುತ್ತದೆ. ಇದು ಮಾಡುವಂಥದ್ದು ಮನಸ್ಸಾಕ್ಷಿ. ಹೀಗೆ ಮನಸ್ಸಾಕ್ಷಿ ತುಂಬಾ ಕಾಡಿತು ಎಂಬುದಾಗಿ ನಾವು 2 ಸಾಮುವೇಲನ ಗ್ರಂಥದಲ್ಲಿ 24ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ ನಾವು ನೋಡ್ತೇವೆ. ಸರ್ವೇಶ್ವರ, ನಾನು ಬುದ್ಧಿಹೀನ ಕಾರ್ಯ ಮಾಡಿ ನಾನು ಪಾಪ ಮಾಡಿದೆ ಎಂಬುದಾಗಿ ದೇವರಲ್ಲಿ ಪಶ್ಚಾತ್ತಾಪ ಪಡ್ತಾನೆ. ಅಂತ ನಿಮ್ಮ ದಾಸನ ಅಪರಾಧವನ್ನು ಕ್ಷಮಿಸಿಬಿಡಿ, ನಾನು ಬುದ್ಧಿಹೀನ ಕಾರ್ಯವನ್ನು ಮಾಡಿಬಿಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ, ನಿಮ್ಮ ದಾಸನ ಅಪರಾಧವನ್ನು ಕ್ಷಮಿಸಿಬಿಡಿ ಎಂಬುದಾಗಿ ದಾವೀದನ ಗೋಗರಿತಾನೆ. ದಾವೀದ ದೇವರಲ್ಲಿ ಪ್ರಾರ್ಥಿಸ್ತಾನೆ, ನಾನು ಪಾಪಿಯಾದೆ, ಬುದ್ಧಿಹೀನ ಕಾರ್ಯ ಮಾಡಿ ನಾನು ಪಾಪಿಯಾದ, ದಯವಿಟ್ಟು ನಿಮ್ಮ ದಾಸನ ಅಪರಾಧವನ್ನು ಕ್ಷಮಿಸಿ. ಒಂದು ಕನ್ಫೆಷನ್ ಮಾಡ್ತಾನೆ. ನೋಡಿ, ಕನ್ಫೆಷನ್, ಪಾಪ ನಿವೇದನೆ ನಿಜ. ಆದರೆ ನಾವು ಏನೇ ಪಾಪ ನಿವೇದನೆ ಮಾಡಿದ್ರು ನಾವು ಮಾಡಿದ ತಪ್ಪಿಗೆ ಒಂದು ಶಿಕ್ಷೆ ಇದೆ. ದೇವರಿಗೆ ಕ್ಷಮಿಸ್ತಾರೆ, ನಿಜ, ಆಶೀರ್ವದಿಸ್ತಾರೆ. ಆದರೆ ತಪ್ಪಿಗೆ ಪರಿಹಾರ ಬೇಕು, ಪರಿಹಾರಕ್ಕೆ ಒಂದು ದಂಡನೆ ಬೇಕು. ಪ್ರಿಯರೇ, ಇಂಥ ಒಂದು ಸಂದರ್ಭದಲ್ಲಿ ದಾವೀದನು ಪಶ್ಚಾತ್ತಾಪ ಪಟ್ಟು ಗೋಳಾಡಿ ದೇವರಲ್ಲಿ ಕ್ಷಮೆ ಯಾಚಿಸ್ತಾನೆ. ಆದರೆ ಮಾರನೇ ದಿನ ಬೆಳಗಾಗುವಷ್ಟರಲ್ಲಿ ದೇವರು ಏನ್ ಮಾಡ್ತಾರೆ? ಗಾದ್ ಪ್ರವಾದಿಯನ್ನ ದಾವೀದನ ಬಳಿ ಕಳಿಸಿಕೊಡ್ತಾರೆ. ಗಾದ್ ಪ್ರವಾದಿಯನ್ನ ದಾವೀದನ ಬಳಿ ಕಳಿಸಿಕೊಡ್ತಾರೆ. ಬೆಳಗಾಗುವಷ್ಟರಲ್ಲೇ ಇವರು ಪಶ್ಚಾತ್ತಾಪ ಪಟ್ಟು ದೇವರನ್ನು ಕ್ಷಮಿಸಿ ಎಂದು ಕೇಳ್ಕೊಳ್ತಾ ಇದ್ದಾನೆ. ಈ ಕೇಳಿದ ತಕ್ಷಣ ರಾತ್ರಿ ಕೇಳ್ತಾನೆ, ನಿದ್ರೆ ಇಲ್ಲದೆ ಕೇಳ್ತಾನೆ. ಆದರೆ ಬೆಳಗ್ಗೆ ಆಗುವಾಗ ಗಾದ್ ಪ್ರವಾದಿಯನ್ನ ದೇವರು ದಾವೀದನ ಮುಂದೆ ನಿಲ್ಲಿಸ್ತಾನೆ. ಗಾದ್ ಪ್ರವಾದಿಯೊಂದಿಗೆ ಅವತ್ತು ರಾತ್ರಿ ಗಾದ್ ಪ್ರವಾದಿಯೊಂದಿಗೆ ನಡೆದಿದ್ದೇನು, ಆ ರಾತ್ರಿನೇ ಗಾದ್ ಪ್ರವಾದಿಗೆ ದೇವರು ದರ್ಶನ ನೀಡುತ್ತಾರೆ. ವಾಕ್ಯ ಹೇಳ್ತದೆ, ಮರುದಿನ ಬೆಳಿಗ್ಗೆ ಏಳುವಷ್ಟರಲ್ಲಿ ಅವನ ದರ್ಶಿಯಾದಂತಹ, ಅಂದ್ರೆ ಪ್ರವಾದಿಯಾದಂತಹ ಗಾದ್ ಪ್ರವಾದಿಗೆ ಸರ್ವೇಶ್ವರ ದರ್ಶನವನ್ನು ಕೊಡ್ತಾರೆ. ಹೇಳ್ತಾರೆ, ಹೋಗು, ನೀನು ದಾವೀದನ ಬಳಿಗೆ ಹೋಗು. ನೋಡಿ, ದಾವೀದ ಊರಿಯನ ಹೆಂಡತಿಯೊಡನೆ ಸಂಬಂಧ ಬೆಳೆಸಿ ಊರಿಯನನ್ನು ಕೊಂದು ಅವನೇನು ಮಾಡಿದ? ಏನೂ ತಪ್ಪು ಮಾಡಿದವನಂತೆ ಸಾಧಾರಣವಾಗಿ ಸುಮ್ಮನಾಗಿದೆ. ಯಾರು ಮಾಡದಿರೋದು ನಾನು ಮಾಡಿಬಿಟ್ಟಿದ್ದೀನಾ? ಯಾವ ಅರಸರುಗಳು ಮಾಡದಿರೋದು ನಾನು ಮಾಡಿಬಿಟ್ಟಿದ್ದೀನಾ? ಅದು ತಪ್ಪಿಲ್ಲ. ತಾನು ಮಾಡಿದ ತಪ್ಪನ್ನ ಅವನು ತನ್ನಲ್ಲಿ ಮುಚ್ಚಿಕೊಂಡ. ಆದರೆ ಆಗ ಅವನಿಗೆ ಮನಸ್ಸಾಕ್ಷಿ ಚುಚ್ಚಲಿಲ್ಲ, ಕಾಡಲಿಲ್ಲ. ಯಾಕೆಂದ್ರೆ ಮೊದಲನೇ ದಂಡನೆಯ ದೇವರ ಮುಂದೆ ಅನುಭವಿಸಲಿಕ್ಕೆ ಆಗ್ತದೆ. ಆಗ ದೇವರೇನು ಮಾಡಿದ್ರು? ಅವನು ತಪ್ಪು ಮಾಡಿ, ಪಾಪ ಮಾಡಿ, ಕೊಲೆ ಮಾಡಿ ಮೌನವಾಗಿರುವಾಗ ದೇವರು ಅಲ್ಲಿಯೂ ಸಹ ಪ್ರವಾದಿಯನ್ನು ಕಳುಹಿಸಿದರು. ದೇವರು ಪ್ರವಾದಿಯನ್ನು ಕಳುಹಿಸಿದರು. ಪ್ರವಾದಿಯನ್ನು ಕಳಿಸಿ ಅವನ ಮಾಡಿದ ತಪ್ಪನ್ನ ಅರಿವು ಮೂಡಿಸಿದರು. ಹಾಗೆ ಇಲ್ಲಿ ಗಾದ್ ಪ್ರವಾದಿಯನ್ನು ಕಳುಹಿಸಿ ದೇವರು ದಾವೀದನ ತಪ್ಪನ್ನು ತೋರಿಸಲಿಕ್ಕಿದ್ದಾರೆ. ದೇವರು ದಾವೀದನ ಬಳಿಗೆ ಹೋಗು, ನೀನು ದಾವೀದನ ಹತ್ರ ಹೋಗಿ ನೇರವಾಗಿ ಇಷ್ಟೇ ಹೇಳು, ನೋಡು, ಇಷ್ಟೇ ಹೇಳು, 3 ವಿಧವಾದ ಶಿಕ್ಷೆನ ನಾನು ಅವರ ಮುಂದೆ ಇಡ್ತಾ ಇದ್ದೇನೆ. ದೇವರು ನಿನ್ನ ಮುಂದೆ 3 ವಿಧವಾದ ಶಿಕ್ಷೆಯನ್ನು ಇಡ್ತಾ ಇದ್ದಾರೆ. ನಂಬರ್ 1, 7 ವರ್ಷಗಳ ಕಾಲ ಬರಗಾಲ ಉಂಟಾಗಬೇಕಾ? ನಿನ್ನ ನಾಡಲ್ಲಿ 7 ವರ್ಷಗಳ ಕಾಲ ಬರಗಾಲ ಉಂಟಾಗಬೇಕಾ? ಅಥವಾ 3 ತಿಂಗಳು ನಿನ್ನ ಶತ್ರುಗಳು ನಿನ್ನನ್ನು ಸೋಲಿಸಿ
ನಿನ್ನನ್ನು ಊರಿನಿಂದ ದೂರ ಮಾಡಿಬಿಡಬೇಕಾ, ಊರಿನಿಂದ ಹೊರಗೆ ಕಳಿಸಿ ಬಿಡಬೇಕಾ, ಅಟ್ಟಿ ಬಿಡಬೇಕಾ, ಅಥವಾ ಮೂರನೆಯದು ಅಥವಾ 3 ದಿನಗಳ ಕಾಲ ನಿನ್ನ ಊರಿನಲ್ಲಿ ವ್ಯಾಧಿ ಉಂಟಾಗಬೇಕಾ? ಯಾವುದು ಬೇಕು ಹೇಳು. ಗಾದ್ ಪ್ರವಾದಿ ಬಳಿ ದೇವರು ದಾವೀದನಿಗೆ ಮಾಹಿತಿಯನ್ನು ಕೊಡ್ತಾರೆ, ಹೇಳಿ ಕಳಿಸ್ತಾರೆ. ಆಗ ಗಾದ್ ಪ್ರವಾದಿ ದಾವೀದನ ಬಳಿ ಬಂದು ಕೇಳಿಕೊಳ್ಳುತ್ತಾನೆ, ಹೇಳುತ್ತಾನೆ, ನಿನಗೆ ಯಾವುದು ಬೇಕು ನೋಡು, ದೇವರನ್ನು ಶಿಕ್ಷಿಸಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಆದರೆ 3 ಆಪ್ಷನ್ ನಿನಗೆ ಕೊಡ್ತಾ ಇದ್ದಾರೆ. ನೋಡಿ, ದೇವರು 3 ಆಪ್ಷನ್ ಕೊಡ್ತಾರೆ, ನಿನಗೆ ಯಾವುದು ಬೇಕು ಆರಿಸ್ಕೊ. ಇದರಲ್ಲಿ ಯಾವ್ದಾದ್ರು ಒಂದು ಶಿಕ್ಷೆ ಖಚಿತ. 3 ತಿಂಗಳು ನೀನು ಊರು ಬಿಟ್ಟು ಓಡಿ ಹೋಗ್ಬೇಕು. 7 ವರ್ಷ ನಿನ್ನಿಂದ ಆ ಊರಿನಲ್ಲಿ ಬರಗಾಲ ಬರಬೇಕು. ಬರಗಾಲ ಬಂದ್ರೆ ಗೊತ್ತಲ್ಲ, ತಿನ್ಲಿಕ್ಕೆ ಕುಡಿಲಿಕ್ಕೆ ಏನು ಬರೋದಿಲ್ಲ. ಕೊರೋನಾ ಬಂದಾಗ ನೀವು ಸ್ವಲ್ಪ ಚಿಂತಿಸಿರ್ಬೋದು, ಚಿಂತೆ ಮಾಡಿ ನೋಡಿ ಹೇಗಿರ್ತದೆ. ಅದು ಒಂದು ಬರಗಾಲಕ್ಕೆ ಸಮಾನ. ಆದರೆ ಅದಕ್ಕಿಂತ ಘೋರ ಬರಗಾಲ. 7 ವರ್ಷ ಏನು ಬೆಳಿಲಿಕ್ಕೆ ಆಗುದಿಲ್ಲ, ಮಳೆ ಇರುವುದಿಲ್ಲ, ಬೆಳೆ ಇರುವುದಿಲ್ಲ, ಏನು ಇರುವುದಿಲ್ಲ. ದನಕರುಗಳು ಸತ್ತು ಹೋಗ್ತದೆ, ಊರಲ್ಲಿ ಜನ ಸತ್ತು ಹೋಗ್ತಾರೆ, ಕುಡಿಲಿಕ್ಕೆ ನೀರು ಸಿಕ್ಕುದಿಲ್ಲ, ಅನ್ನಗಳಿಗೆ ಎಲ್ಲವೂ ತೊಂದರೆ. ಇಲ್ಲ 3 ತಿಂಗಳನ್ನು ಬಿಟ್ಟು ಓಡಿ ಹೋಗ್ಬೇಕು. ಇವನನ್ನು ಸೋಲಿಗೆ ಒಳಗಾಗಿ ಊರು ಬಿಟ್ಟು ಹೋಗಬೇಕು. ಇಲ್ಲಾಂದ್ರೆ 3 ದಿನ ಊರಿನಲ್ಲಿ ವ್ಯಾಧಿ ಬರಬೇಕು. ದಾವೀದನಿಗೆ ತಲೆ ಕೆಟ್ಟೋಯ್ತು. ಆಲೋಚನೆ ಮಾಡಿ 7 ದಿನ ದಾವೀದ ಎಂಬುದಾಗಿ ಗಾದ್ ಪ್ರವಾದಿ ಹೇಳುತ್ತಾನೆ. ದಾವೀದ, ಅಯ್ಯೋ, ನಾನು ಇಂಥ ಒಂದು ಇಕ್ಕಟ್ಟಿಗೆ ಸಿಕ್ಕಿಬಿಟ್ನಲ್ಲ, ನಾನು ಸರ್ವೇಶ್ವರನ ಕೈಯಲ್ಲೇ ಬಿಡ್ತೇನೆ, ನಾನು ಬಿಟ್ಟು ಬಿಡ್ತೇನೆ. ಅವರು ಕೃಪಾಪೂರ್ಣರು, ಮನುಷ್ಯರ ಕೈಯಲ್ಲಿ ಬೀಳುವುದಿಲ್ಲ. ದೇವರ ಕೃಪಾಪೂರ್ಣರು, ಮನುಷ್ಯರ ಕೈಯಲ್ಲಿ ನಾನು ಬೀಳುವುದಿಲ್ಲ, ಮನುಷ್ಯರ ಕೈಯಲ್ಲಿ ನಾನು ಸಿಕ್ಕಿಕೊಳ್ಳೋದಿಲ್ಲ. ಅದರಿಂದ ನಾನು 3 ದಿನವನ್ನು ಮಾತ್ರ ನಾನು ಆರಿಸಿಕೊಳ್ತೇನೆ, 7 ವರ್ಷವನ್ನು ಸಹ ಆರಿಸಿಕೊಳ್ಳುವುದಿಲ್ಲ, ಅಥವಾ 3 ತಿಂಗಳನ್ನು ಸಹ ಆರಿಸಿಕೊಳ್ಳುವುದಿಲ್ಲ. ನಾನು 3 ದಿನ ವ್ಯಾಧಿನ ಬರುವುದನ್ನು ನಾನು ಆರಿಸಿಕೊಡುತ್ತೇನೆ ಎಂಬುದಾಗಿ. ಬೇರೆ ನೋಡಿ, ಇಂಥ ಸಂದರ್ಭದಲ್ಲಿ ದಾವೀದನಿಗೆ ಏನು ಮಾಡಬೇಕೆಂದು ಗೊತ್ತಿಲ್ಲ. 3 ದಿನ ವ್ಯಾಧಿಯನ್ನ ಕೇಳಿದ ತಕ್ಷಣ ಸರ್ವೇಶ್ವರ ಸ್ವಾಮಿ ಬೆಳಗಾಗುವಾಗ ಏನು ಮಾಡ್ತಾರೆ? ದೇವರ ದೂತರನ್ನು ಕಳುಹಿಸಿ ಆ ಊರಿನ ಮೇಲೆ ಕೈ ಚಾಚುವಂತೆ ಮಾಡುತ್ತಾರೆ. ಆ ಊರಿನ ಮೇಲೆ ಕೈ ಚಾಚುವಂತೆ ಮಾಡುವಾಗ ಒಂದೇ ದಿನದಲ್ಲಿ 70,000 ಜನ ಸತ್ತು ಹೋಗ್ತಾರೆ. 70,000 ಜನ ಸತ್ತು ಹೋಗ್ತಾರೆ. ಇದನ್ನು ನೋಡುವಂತ ದೇವರಿಗೂ ಸಹ ಮರಕವಾಗ್ತದೆ. ಅಯ್ಯೋ, ಎಂತ ಕೆಲಸ ಆಯ್ತು, ಇಷ್ಟು ಜನ ಸತ್ತು ಹೋದರಲ್ಲ. ನೋಡಿ, ಇಲ್ಲಿ ವಾಕ್ಯವನ್ನು ನಾವು ನೋಡಬೇಕಾದ್ರೆ, ದೇವದೂತನು ಜೆರುಸಲೇಮನ್ನು ಸಂಹರಿಸುವುದಕ್ಕೆ ಕೈ ಚಾಚಿದಾಗ ಸರ್ವೇಶ್ವರ ಆ ಕೇಡಿನ ವಿಷಯದಲ್ಲಿ ನೊಂದುಕೊಂಡು, ಸರ್ವೇಶ್ವರ ಆ ಕೇಡಿನ ನಿಮಿತ್ತವಾಗಿ ನೊಂದುಕೊಂಡು ಸಂಹಾರಕ ದೂತನಿಗೆ, ಈಗ ಸಾಕು, ನಿನ್ನ ಕೈಯನ್ನು ಹಿಂತೆಗೆ ಎಂದು ಆಜ್ಞಾಪಿಸಿದರು. ದೇವರು ನೊಂದುಕೊಂಡ್ರು. 70,000 ಜನ ಸತ್ತು ಹೋದ್ರು. ಅವನು ಹೇಳಿದ್ರು, ದೇವರ ಕೃಪಾಪೂರ್ಣನು ಎಂಬುದಾಗಿ ಹೇಳಿದ್ರು. ಅಲ್ಲ, ದಾವೀದ ಹೇಳಿದ್ರು, ನಾನು ಮನುಷ್ಯರ ಕೈಗೆ ಸಿಕ್ಕುದಿಲ್ಲ, ದೇವರಿಗೆ ಕೈಗೆ ಬಿಡ್ತೀನಿ, ಅವರು ಕೃಪಾಪೂರ್ಣರು, ಅವರಿಂದೆಲ್ಲವೂ ಸಾಧ್ಯ. ಅವನ ಮನಸ್ಸಿನಲ್ಲಿತ್ತು ದೇವರ ನಿಜವಾಗಿಯೂ ಕರುಣೆ ತೋರಿಸ್ತಾರೆ ಎಂಬುದಾಗಿ, ಕೃಪೆ ತೋರಿಸ್ತಾರೆ ಎಂಬುದಾಗಿ. ಕೊನೆಗೆ ಸಂಹಾರ ದೂತನನ್ನ ಕೈಯನ್ನ ಹಿಂದೆ ತೆಗಿಲಿಕ್ಕೆ ದೇವರು ಹೇಳ್ತಾರೆ, ಪ್ರಿಯರೇ, ಸಾಕು ಸಾಕು ಎಂಬುದಾಗಿ ದೇವರು ಹೇಳ್ತಾರೆ. ಹೀಗೆ ಇರುವಾಗ ದಾವೀದನು ಸಂಹಾರಕ ದೂತನನ್ನು ಕಂಡಾಗ ಸರ್ವೇಶ್ವರ ಸ್ವಾಮಿಯನ್ನು ನೋಡುತ್ತಾನೆ, ತನ್ನನ್ನು ತಗ್ಗಿಸಿಕೊಳ್ತಾನೆ, ಪಶ್ಚಾತ್ತಾಪದಿಂದ ಹೇಳ್ತಾನೆ, ಮೂರ್ಖತನದಿಂದ ಪಾಪ ಮಾಡಿದವನು ನಾನು, ಮೂರ್ಖತನದಿಂದ ಪಾಪ ಮಾಡಿದವನು ನಾನು. ಆದರೆ ಕುರಿಗಳಂತಿರುವ ಈ ಜನರು ಏನು ಮಾಡಿದ್ದಾರೆ? ಕುರಿಗಳಂತಿರುವ ಈ ಜನರು ಏನು ಮಾಡಿದ್ದಾರೆ? ಏನು ಮಾಡಲಿಲ್ಲ. ಬೇಕಾದ್ರೆ ನೀನು ನನ್ನ ಮೇಲೆ ಶಿಕ್ಷೆ ವಿಧಿಸಬಹುದು, ನನ್ನ ಮನೆಯವರ ಮೇಲೆ ಸಹ ನೀನು ಶಿಕ್ಷೆ ವಿಧಿಸಬಹುದು. ಶಿಕ್ಷಿಸು, ನನ್ನ ಮನೆಯವರನ್ನು ಶಿಕ್ಷಿಸು, ತೊಂದರೆ ಇಲ್ಲ ಎಂಬುದಾಗಿ ದೇವರಲ್ಲಿ ಭಿನ್ನಯಿಸ್ತಾನೆ. ನೋಡಿ, ತಾನು ಮಾಡಿದ ತಪ್ಪಿಗೆ ಅವನು ತನ್ನ ಮೇಲೆಯೂ
ತನ್ನ ಮನೆಯವರ ಮೇಲೆಯೂ ಶಿಕ್ಷೆ ಬರಲಿ ಎಂಬುದಾಗಿ ಪ್ರಾರ್ಥಿಸ್ತಾನೆ. ಈ ಜನರನ್ನು ಬಿಟ್ಟುಬಿಡು, ಕರುಣೆ ತೋರಿಸು ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತಾನೆ. ನಾನು ಮಾಡಿದ ತಪ್ಪಿಗೆ ಯಾಕೆ ಇವರನ್ನು ಶಿಕ್ಷಿಸ? ಪ್ರಿಯರೇ, ನಾವು ಈ ಒಂದು ಸಂದೇಶವನ್ನು ನಾವು ಚಿಂತಿಸಬೇಕಾದ್ರೆ ನಾವು ಯೋಚನೆ ಮಾಡಬೇಕು. ಕೆಲಸ ನೋಡಿ, ನಮ್ಮ ಜೀವಿತದಲ್ಲಿ ನಾವು ಮಾಡಿದ ತಪ್ಪಿಗೆ ನಮ್ಮ ಮಕ್ಕಳು ಶಿಕ್ಷೆಯನ್ನು ಅನುಭವಿಸ್ತಾರೆ, ನಮ್ಮ ಕುಟುಂಬ ಶಿಕ್ಷೆಯನ್ನು ಅನುಭವಿಸ್ತದೆ. ದೇವರಿಗೆ ವಿರುದ್ಧವಾಗಿ ನಡೆದ ಕಾರ್ಯಗಳಿಗೆ ಏನಾಗ್ತದೆ? ನಮ್ಮ ಜೀವಿತದಲ್ಲಿ ನಾವು ಸೋಲನ್ನು ಅನುಭವಿಸ್ತೇವೆ, ನಾವು ಹೋರಾಟವನ್ನು ಅನುಭವಿಸ್ತೇವೆ, ಸಮಾಧಾನವನ್ನು ಕಳೆದುಕೊಳ್ತೇವೆ, ಸಂತೋಷವನ್ನು ಕಳೆದುಕೊಳ್ತೇವೆ, ನೆಮ್ಮದಿಯನ್ನು ಕಳೆದುಕೊಳ್ತೇವೆ. ಅದರಿಂದ ನಾವು ಪಶ್ಚಾತ್ತಾಪದ ಜೀವಿತದಲ್ಲಿ ಒಂದಾಗಬೇಕು. ನಾವು ಮಾಡುವ ತಪ್ಪಿನ ಅರಿವುಗಳು ನಮಗಾಗಬೇಕು. ದೇವರ ಪ್ರೀತಿಯಲ್ಲಿ ನಾವು ಒಂದಾಗುವಾಗ ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ನಾವು ಮಾಡಬಾರದು. ಹೌದು ಪ್ರಿಯರೇ, ನಾವು ಮಾಡಿದ ತಪ್ಪಿಗೆ ನಮ್ಮ ಮೇಲೆ ಶಿಕ್ಷೆಯನ್ನು ಒದಗಿಸಿಕೊಳ್ಳುವುದಕ್ಕಾಗಿ ನಾವು ಕ್ಷಮೆಯಾಚಿಸಬೇಕು. ದೇವರಲ್ಲಿ ನಾವು ಕ್ಷಮೆಯಾಚಿಸಬೇಕು, ನಮ್ಮನ್ನು ಪರಿವರ್ತಿಸಿಕೊಳ್ಳಬೇಕು, ನಾವು ಹೊಸ ಸೃಷ್ಟಿಗಳಾಗಿ ಬಾಳಲಿಕ್ಕೆ ಯತ್ನಿಸಬೇಕು. ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿ, ಅವರು ನಮ್ಮನ್ನು ಕ್ಷಮಿಸ್ತಾರೆ, ನಮ್ಮ ಮೇಲೆ ಕರುಣೆ ತೋರಿಸ್ತಾರೆ. ನೋಡಿ, ದಾವೀದನು ವ್ಯಾಧಿಯ ಜನರನ್ನು ಬಿಟ್ಟು ಹೋಗುವಂತೆ ದೇವರು ಆ ವ್ಯಾಧಿಯನ್ನು ಬಿಟ್ಟು ಹೋಗ್ಲಿಕ್ಕೆ ಅವನು ಕೇಳ್ಬೋದಾಗಿತ್ತು. ಆದರೆ ಅವನು ಆ 3 ದಿನದಲ್ಲಿ ಸಾಕು, 7 ವರ್ಷ ಜನರ ದಂಡನೆಗೆ ಒಳಗಾಗುವುದು ಬೇಡ, 7 ವರ್ಷ ಅನ್ನಪಾನವಿಲ್ಲದೆ ಇರುವುದು ಬೇಡ, ಹಾಗೂ ಯುದ್ಧ ಸಂಭವಿಸುವುದು ಬೇಡ, ಯುದ್ಧದಿಂದ ಲಕ್ಷಾಂತರ ಜನ ಸಾಯುವುದು ಬೇಡ, ಬರೀ 3 ದಿನದಲ್ಲಿ ಏನು ಸಂಭವಿಸ್ತದೋ ಅದು ದೇವರ ಕೃಪೆಯಿಂದ ಸಂಭವಿಸಲಿ ಎಂಬುದಾಗಿ ಕೇಳಿ. ಆದರೆ ಅವನಿಗೆ ಗೊತ್ತಿಲ್ಲ, ಒಂದು ಕ್ಷಣದಲ್ಲಿ ಸಾವಿರಾರು ಜನ ಸತ್ತು ಹೋಗ್ತಾರೆ ಅಂತ ಗೊತ್ತಿಲ್ಲ. ವ್ಯಾಧಿ ಅಂದ್ರೆ ಏನೋ ಒಂದು ವ್ಯಾಧಿ ಬರುತ್ತದೆ ಎಂಬುದಾಗಿ ಎಣಿಸಿದ ಹೊರತು ಜನ ಸಾಯುತ್ತಾರೆ ಎಂಬುದಾಗಿ ದಾವೀದನಿಗೆ ಗೊತ್ತಿರಲಿಲ್ಲ. ಹೌದು ನನ್ನ ಸಹೋದರನೇ ಸಹೋದರಿಯೇ, ಆ ದಿನದಲ್ಲಿ ಗಾದನು ದಾವೀದನ ಬಳಿಗೆ ಬಂದು, ನೀನು ಹೋಗಿ ಯೊಬಸ್ಯನಾದ ಆರೋನನ ಕಣದಲ್ಲಿ ಸರ್ವೇಶ್ವರನಿಗಾಗಿ ಒಂದು ಬಲಿಪೀಠವನ್ನು ಕಟ್ಟಿಸಿ ಎಂದು ಹೇಳಿದನು. ನೋಡಿ, ಬಲಿಪೀಠವನ್ನು ಕಟ್ಟಿಸಿ ಅಲ್ಲಿ ಒಂದು ಬಲಿಯನ್ನು ಕೊಡ್ಲಿಕ್ಕೆ ಹೇಳ್ತಾನೆ. ಈ ಬಲಿಯನ್ನು ಕಟ್ಟಲಿಕ್ಕೆ ಹೇಳ್ಬೇಕಾದ್ರೆ ದಾವೀದ ಹೋಗ್ತಾನೆ, ದೇವರು ಮಾಡಿದಂಥ ಮಹತ್ಕಾರ್ಯಗಳನ್ನು ಸ್ಮರಿಸಿ ಅವನು ಹೋಗ್ತಾನೆ. ಅಲ್ಲಿ ಹೋಗಿ ಒಂದು ಜಾಗವನ್ನು ಕೇಳ್ತಾನೆ, ಒಂದು ಸ್ಥಳವನ್ನು ನನಗೆ ಕೊಡು. ಗಾದನಿಗೆ ಅಲ್ಲಿ ಹೋಗಿ ನಾವು ಕೇಳ್ತಾನೆ, ನನಗೆ ಒಂದು ಸ್ಥಳವನ್ನು ಕೊಡು, ನಾನು ದೇವರಿಗೆ ಒಂದು ಬಲಿಪೀಠವನ್ನು ಕಟ್ಟಬೇಕೆಂಬುದಾಗಿ. ಆಗ ಹೇಳ್ತಾನೆ, ಸರಿ ಉಚಿತವಾಗಿ ದಾವೀದ ನೋಡಿ ವಾಕ್ಯ ಹೇಳ್ತದೆ, ದಾವೀದನು ವ್ಯಾಧಿಯ ಜನರನ್ನು ಬಿಟ್ಟು ಹೋಗುವಂತೆ ನಾನು ಹಣವನ್ನು ಕಣವನ್ನು ಕೊಂಡುಕೊಂಡು ಅದರಲ್ಲಿ ಸರ್ವೇಶ್ವರನಿಗಾಗಿ ಒಂದು ಪೀಠವನ್ನು ಕಟ್ಟುವುದಕ್ಕೆ ಬಂದಿದ್ದೇನೆ ಎಂಬುದಾಗಿ ಉತ್ತರವನ್ನು ಕೊಡ್ತಾನೆ. ಹಲ್ಲೆಲೂಯಾ. ಹಣಕ್ಕೆ ತೆಗೆದುಕೊಂಡು ಒಂದು ಪೀಠವನ್ನು ಕಟ್ಟಿಸಿ ನಾನು ಬಲಿಯನ್ನು ಅರ್ಪಿಸಬೇಕೆಂಬುದಾಗಿ. ಆದರೆ ಅವನಲ್ಲಿ ಹೋಗುವಾಗ ಏನು ಸಂಭವಿಸುತ್ತದೆ? ಅವನಿಗೆ ಆ ಜಾಗ ಫ್ರೀಯಾಗಿ ಕೊಡ್ತಾನೆ. ಆಯ್ತು, ದೇವರಿಗಾಗಿರುವ ಬಲಿಪೀಠ ಕಟ್ಟು, ನೀನು ಬಲಿಯನ್ನು ಅರ್ಪಿಸಿ ಎಂಬುದಾಗಿ. ಆದರೆ ನೋಡಿ, 24ನೇ ಅಧ್ಯಾಯದ 2 ಸಾಮುವೇಲ 24ನೇ ಅಧ್ಯಾಯದ 24ನೇ ವಚನದಲ್ಲಿ ದಾವೀದನ ಅದಕ್ಕೆ ಒಪ್ಪುವುದಿಲ್ಲ. ಆರೋನಿಗೆ ಹೇಳ್ತಾನೆ, ಆಗಲ್ಲ, ನಾನು ನಿನ್ನಿಂದ ಕ್ರಿಯೆಗೆ ತೆಗೆದುಕೊಳ್ಳುತ್ತೇನೆ, ನನ್ನ ದೇವರಾದ ಸರ್ವೇಶ್ವರನಿಗೆ ಸುಮ್ಮನೆ ಸಿಕ್ಕಿದ್ದನ್ನು ಬಲಿದಾನ ಮಾಡಲು ಅರ್ಪಿಸಲಲ್ಲೆನೋ ಎಂದು ಹೇಳಿ ಆ ಕಣವನ್ನು ಹೋರಿಗಳನ್ನು 50 ಬೆಳ್ಳಿ ನಾಣ್ಯಗಳಿಗೆ ಕೊಂಡುಕೊಂಡು ಅಲ್ಲಿ ಸರ್ವೇಶ್ವರನಿಗೆ ಬಲಿಪೀಠವನ್ನು ಕಟ್ಟಿಸಿ ಅದರ ಮೇಲೆ ಅವರಿಗೆ ದಹನ ಬಲಿಗಳನ್ನು ಹಾಗೂ ಶಾಂತಿ ಸಮಾಧಾನದ ಬಲಿಗಳನ್ನು ಅರ್ಪಿಸಿದನು. ಹೀಗೆ ನಾಡಿನ ಮೇಲಿದ್ದ ಸರ್ವೇಶ್ವರನ ಕೋಪ ಶಮನವಾಯಿತು, ಇಸ್ರಾಯೇಲ್ನಲ್ಲಿದ್ದಂತಹ ಸಂಹಾರಕ ವ್ಯಾಧಿ ನಿಂತು ಹೋಯಿತು. ನೋಡಿ, ತನ್ನ ದೇವರಿಗೆ ಅವನು ಕ್ರಯದಿಂದ ಕೊಂಡುಕೊಳ್ತಾನೆ, ಹಣ ಕೊಟ್ಟು ತೆಗೆದುಕೊಳ್ತಾನೆ. ನನ್ನ ದೇವರಿಗೆ ಪುಕ್ಕಸಟ್ಟ ಬೇಡ, ನನ್ನ ದೇವರಿಗೆ ನಾನು ಪುಕ್ಕಸಟ್ಟಲ್ಲಿ ನಾನು ಕಟ್ಟುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಫ್ರೀಯಾಗಿ ನಾನು ತೆಗೆದುಕೊಂಡು ನನ್ನ ದೇವರಿಗೆ ಬಲಿ ಅರ್ಪಿಸುವುದಿಲ್ಲ. ಅದಕ್ಕೆ ಕ್ರಯವನ್ನು ಕೊಟ್ಟು ನಾನು ತೆಗೆದುಕೊಳ್ತೇನೆ. ನನ್ನ ದೇವರಿಗೆ ಕೊಡುವಂಥದ್ದು ಬೆಲೆ ಬಾಳುವಂಥದ್ದು ಆಗಿರಬೇಕು. ನನ್ನ ಸ್ವಂತ ಹಣದಿಂದ ತೆಗೆದುಕೊಂಡು ನಾನು ದೇವರಿಗೆ ಕಾಣಿಕೆಯನ್ನು ಅರ್ಪಿಸಬೇಕು. ಅಂದರೆ ನೋಡಿ, ನಮ್ಮ ಜೀವಿತದಲ್ಲಿ ಕೊನೆಯದಾಗಿ ಕ್ಷಣಿಸಬೇಕಾದ್ರೆ ಈ ದಾವೀದನ ಚಿಂತನೆ ನೋಡುವಾಗ ನೋಡಿ, ನಾವು ಅನ್ಯಾಯದ ಹಣಗಳನ್ನು ತೆಗೆದುಕೊಂಡು ಹೋಗಿ ಉಂಡಿಗೆ ಹಾಕ್ತೇವೆ, ಅನ್ಯಾಯದ ಹಣಗಳಿಂದ ದೇವಾಲಯಕ್ಕೆ ಕೊಡ್ತೇವೆ, ಅನ್ಯಾಯದ ಹಣಗಳಿಂದ ದೇವಾಲಯಕ್ಕೆ ವಸ್ತುಗಳನ್ನು ಕೊಡ್ತೇವೆ, ಕಾಣಿಕೆಗಳನ್ನು ಅರ್ಪಿಸ್ತೇವೆ. ಅಕ್ರಮದಿಂದ ಸಂಪಾದನೆ ಮಾಡಿದ್ದು, ಲಂಚದಿಂದ ಸಂಪಾದನೆ ಮಾಡಿದ್ದು, ಮೋಸ ಮಾಡಿ ಸಂಪಾದನೆ ಮಾಡಿದ್ದು, ಈಗ ಇವುಗಳನ್ನೆಲ್ಲ ತೆಗೆದುಕೊಂಡು ನಾವು ದೇವಾಲಯಕ್ಕೆ ತೆಗೆದುಕೊಂಡು ಹೋಗಿ ಕೊಡ್ತೇವೆ. ಹೌದಲ್ಲ? ಕೊಳ್ಳೆ ಹೊಡೆದದನ್ನು ತೆಗೆದುಕೊಂಡು ಹೋಗಿ ದೇವಾಲಯಕ್ಕೆ ಕೊಡ್ಲಿಕ್ಕೆ ನಾವು ಹೋಗ್ತೀವಿ. ಇದು ಆಶೀರ್ವಾದವಲ್ಲ, ಅದು ದೇವರು ಮೆಚ್ಚುವ ಕಾಣಿಕೆಯಲ್ಲ. ನಾನು ಸ್ವತಃ ನನ್ನಿಂದ ದೇವರು ನನಗೆ ಕೊಟ್ಟ ಸಂಪಾದನೆಯಿಂದ ನಾನು ತೆಗೆದುಕೊಂಡು ದೇವರಿಗೆ ನನ್ನ ಕೈಯಿಂದ ಬಲಿ ಕೊಡುವಾಗ ಅದು ಆಶೀರ್ವಾದಕರವಾಗಿರ್ತದೆ.
ಪ್ರಿಯರಿಂದ ನಾವು ಚಿಂತಿಸೋಣ, ನಮ್ಮ ಜೀವಿತದಲ್ಲಿ ನಾವು ಮಾಡುವ ಕೆಲಸಗಳು ಯಾವ ವಿಧದಲ್ಲಿವೆ? ನಾವು ಮಾಡುವಂತಹ ಕೆಲಸಗಳು ದೇವರಿಗೆ ಮೆಚ್ಚುಗೆ ಆಗಿದೆಯಾ? ಅಥವಾ ನಾವು ದೇವರಿಗೆ ವಿರುದ್ಧವಾಗಿ ನಾವು ಏನನ್ನು ಮಾಡ್ತಾ ಇದ್ದೇವೆ? ಅವುಗಳನ್ನು ಮನವರಿಕೆ ಮಾಡಿಕೊಂಡು ಮತ್ತೊಬ್ಬರಿಗೆ, ನಮ್ಮಿಂದ ಮತ್ತೊಬ್ಬರಿಗೆ ಕೇಡಾಗದಂತೆ, ನಮ್ಮ ಕುಟುಂಬದವರ ದಂಡನೆಗೊಳಗಾಗದಂತೆ, ನಮ್ಮ ಊರಿನವರ ದಂಡನೆಗೊಳಗಾಗದಂತೆ ನಮ್ಮನ್ನು ನಾವು ಪರಿವರ್ತಿಸಿಕೊಳ್ಳುತ್ತಾ, ನಾವು ಮಾಡುವ ತಪ್ಪಿನ ಅರಿವಿನಿಂದ ನಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ, ದೇವರಿಗೆ ವಿರುದ್ಧವಾಗಿ ನಮ್ಮ ಪಾಪ ಮಾಡದಂತೆ ನಮ್ಮನ್ನು ನಾವು ಪ್ರೇರೇಪಿಸಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ಸಾರಿಯು ಪಾಂಡವಪುರ. ಪ್ರೀಸಲು